ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಪ್ರಪಂಚ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದಾಕ್ಷು. ನಾನಿವತ್ತು ವಿಂಟರ್ ಸೀಸನಲ್ಲಿ ನಾವು ಫೇಸ್ ರೇಸರ್ ಮಾಡಿಕೊಂಡ್ರೆ ಅಥವಾ ಫೇಸ್ನ ಕ್ಲೀನ್ ಮಾಡಿಕೊಂಡ್ರೆ ಫೇಶಿಯಲ್ದಲ್ಲಿ ಹೇರ್ಸ್ ರಿಮೂವ್ ಮಾಡಿದ್ರೆ ನಮ್ಮ ಸ್ಕಿನ್ನು ಉರಿದಂಗೆ, ಸೊ ನಮ್ಗೆ ಯಾವುದೇ ಥರ ರ್ಯಾಷಸ್ ಆಗ್ದಂಗೆ ನೋಡ್ಕೊಳ್ಬೇಕು. ನಾನಿಲ್ಲಿ ಆ್ಯಕ್ಚುಲಿ ಈ ಥರ ಟ್ವಿಂಕಲ್ ಅಂತ ಒಂದು ರೇಸರ್ ಬರುತ್ತೆ, ಅದನ್ನು ನನ್ನ ಫೇಸಿಗೆ ಯೂಸ್ ಮಾಡ್ತೀನಿ ನನ್ನ ಫೇಶಿಯಲ್ ಹೇರ್ಸ್ನ ರಿಮೂವ್ ಮಾಡೋದಕ್ಕೆ. ಇನ್ನು ಹೆಂಗೆ ಯೂಸ್ ಮಾಡೋದು ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ಯೂಸ್ಫುಲ್ ಟಿಪ್ಸಿಗೆ ನನ್ನ ಪೇಜ್ನ ಲೈಕ್ ಮಾಡಿ, ಇದೇ ಥರ ಯೂಸ್ಫುಲ್ ಟಿಪ್ಸಿಗೆ ನನ್ನ ಪೇಜ್ನ ಫಾಲೋ ಮಾಡಿ. ಸೊ ಈಗ ನಾನಿಲ್ಲಿ ಫಸ್ಟ್ ಹಿಮಾಲಯ ಲೋಷನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಫೇಸಿಗೆ ಫುಲ್ಲು ಅಪ್ಲೈ ಮಾಡ್ಕೋತೀನಿ. ಸೊ ಫ್ರೈ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಜಾಸ್ತಿನೇ ಹಚ್ಕೋತೀನಿ. ನೋಡ್ಕೊಂಡ್ರೆ ಈ ಕನ್ಸಿಸ್ಟೆನ್ಸಿಲೇ ಹಚ್ಕೋಬೇಕು. ಸೊ ನಾವು ಈ ಥರ ಸ್ಲೈಡ್ ಮಾಡಿದಾಗ ಗ್ರೀಸಿಯಾಗೇ ನೀಟಾಗೆ ಇರಬೇಕು. ನೋಸ್ ಮೇಲೆ ಏನು ತೆಗೆಯಲ್ಲ, ಬಟ್ ಆದರೂ ಹಚ್ಕೊಳ್ಳೋಣ ನೀಟಾಗಿ. ಸೊ ಮುಂದಿನ ನಾನು ನನಗೆ ಸ್ಕಿನ್ನಿಗೆ ರಬ್ ಮಾಡ್ಕೊತೀನಿ. ಸೊ ಫಸ್ಟು ಇದನ್ನು ನಾನು ನೀಟಾಗಿ ಸ್ಟೆರಲೈಸ್ ಮಾಡಿಟ್ಕೊಂಡಿದ್ದೀನಿ. ಬಿಸಿನೀರು ಒಳಗೆ ಹಾಕಿ ಒಂದು 5 ನಿಮಿಷ ಬಿಟ್ಟು, ಪ್ರತಿ ಸತಿ ಯೂಸ್ ಮಾಡಿದಾಗಲೂ ಇದನ್ನು ಫಸ್ಟು ಮೇಯ್ನ್ ನಾವು ತಿಳ್ಕೊಬೇಕಾಗಿರೋದು, ಇದನ್ನು ಸ್ಟೆರಲೈಸ್ ಮಾಡೇ ಇಡಬೇಕು. ಸೊ ಅದರಲ್ಲಿರೋ ಬ್ಯಾಕ್ಟೀರಿಯಾಸ್ ಎಲ್ಲ ಹೋಗುತ್ತೆ. ಸೊ ಫಸ್ಟು ನಾವು ಬ್ಲೇಡ್ನ ಈ ಥರ ಇಟ್ಕೊಂಡು ಸೊ ಫಸ್ಟು 4 ಹೆಡ್ಡಿಂದ ತೊಗೊಂಡು ಬರಬೇಕು. ಸೊ ನೆಕ್ಸ್ಟು ಈ ಥರ ಪಿಂಪಲ್ಸ್ ಇರುತ್ತಲ್ಲ, ಸೊ ನಿಧಾನಕ್ಕೆ ಯೂಸ್ ಮಾಡ್ಕೋಬೇಕು. ಸೊ ಐಬ್ರೋಸ್ ಹತ್ರ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗೆ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಇಲ್ಲಿ ಸೊ ಈವನ್ ನಾವು ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಐಬ್ರೋಸ್ ಮಾಡಿಸಿರಲ್ಲ, ಬಟ್ ನಮ್ಮ ಫೇಸ್ ಮಾತ್ರ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ನಾವು ಈ ಥರ ಫೇಶಿಯಲ್ ಹೇರ್ಸ್ ರಿಮೂವ್ ಮಾಡಿದ್ರೆ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ. ನಾನು ವೀಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ನೋಡಿ, ಈ ಥರ ಬರುತ್ತೆ. ಇದು ಸ್ಕಿನ್ದು ಟೈನಿ ಹೇರ್ಸ್ ಎಲ್ಲ ಈ ಥರ ಬರುತ್ತೆ. ಸೊ ಹಾಗೆ ರಿಮೂವ್ ಮಾಡ್ತಾ ಹೋಗಬೇಕು ನಿಧಾನಕ್ಕೆ. ನಮ್ಮ ಫಿಂಗರ್ಸ್ ಸೊ ಫಸ್ಟಿಗೂ ಇವಾಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಸೊ ಹಾಗೆ ಉಳಿದಿರೋದನ್ನ ಓಕೆ. ಸೊ ಈ ಥರ ಕಾಟನ್ ತೊಗೊಂಡು ಈ ಥರ ಮಾಡಿದ್ರೆ ನೋಡಿ ನಮ್ಮ ಸ್ಕಿನ್ ಮೇಲೆ ಇರೋದು ಈವನ್ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಸ್ವಲ್ಪ ಚಿಕ್ಕದಿರೋದೆಲ್ಲ ಬರುತ್ತೆ. ಸೊ ನೆಕ್ಸ್ಟ್ ಹಾಗೆ ಇವತ್ತು ಆ್ಯಕ್ಚುಲಿ ಈಚೆ ಹೋಗಬೇಕು. ಹಾಗೆ ನನ್ನ ಫ್ರೆಂಡ್ಗಿಂತ ನನ್ನ ಕೊಲೀಗ್ ನಯನ ಅಂತ ಪಾಪು ಮಿಂಕೂನ ನೋಡೋಕೆ ಬರ್ತಿದ್ದಾರೆ. ಸೊ ಹಾಗೆ ಈಚೆ ಹೋಗೋಣ ಜೊತೆ ಅಂತ ಅಂದ್ಕೊಂಡಿದ್ದೀನಿ. ಇಫ್ ಟೈಮ್ ಪರ್ಮಿಟ್ಸ್ ನಿಂಗೂ ಹೆಲ್ಪ್ ಮಾಡಿದ್ರೆ ನಮಗೆ ಸ್ವಲ್ಪ ಅವ್ರ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹಾಗೆ ಈಚೆ ಹೋಗೋಣ ಅಂತ. ಸೊ ಅದಕ್ಕೆ ಈಚೆ ಹೋಗೋಣ ಅಂತೆಲ್ಲ ರೆಡಿ ಆಗ್ತಾಯಿದ್ದೀನಿ. ಹಾಗೆ ನನ್ನ B.Edದು ರೆಕಾರ್ಡ್ ಸಬ್ಮಿಷನ್ ಇದೆ. ಸೊ ಎರಡರಲ್ಲಿ ಒಂದು ಮಾಡಬೇಕಲ್ಲ, ನೋಡ್ಬೋದು ಹೇಗೆ ಬಂದಿದೆ. ಸೊ ಕಾಟನಲ್ಲಿ ತೆಗೆದುಬಿಟ್ಟು ತೋರಿಸ್ತೀನಿ. ಓಕೆ ನೋಡಿ, ಇದು ಫಸ್ಟ್ ತೆಗೆದಿದ್ದು, ಸೊ ಇದು ಸೆಕೆಂಡ್ ತೆಗೆದಿದ್ದು. ಸೊ ನೀಟಾಗೇ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಾವು ಲೋಷನ್ ಹಚ್ಚೋದ್ರ ಮೇಲೆ ತುಂಬಾ ಡಿಪೆಂಡ್ ಆಗುತ್ತೆ. ನೋಡ್ಬೋದು ಬೇರೆ ಎಲ್ಲಾದರೂ ಇದೆಯಾ ಅಂತ ನೀಟಾಗಿ ನೋಡಿ. ಸೊ ನನ್ನ ಫೇಸು ಕಂಪ್ಲೀಟಾಗೆ ಹೇರ್ ರಿಮೂವ್ ಆಗಿದೆ. ಕಂಪ್ಲೀಟಾಗಿ ಫೇಶಿಯಲ್ ಹೇರ್ನ ರಿಮೂವ್ ಮಾಡೋದು ಹೇಗೆ ಅಂತ ನೋಡಿದ್ರೆ. ಸೊ ನೆಕ್ಸ್ಟು ನಾನು ವಾಟರ್ ವಾಶ್ ಮಾಡ್ಕೊಬರ್ತೀನಿ. ನೆಕ್ಸ್ಟು ಸೀಕ್ರೆಟ್ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಪ್ರಾಡಕ್ಟ್ ಅಲ್ಲ, ಅದು ನಿಮ್ಮ ದಿನ ಬಳಕೆಯಲ್ಲಿ ನೀವು ಡೈಲಿ ಮನೆಗೆ ಯೂಸ್ ಮಾಡೋವಂಥದ್ದು ಒಂದು ವೆಜಿಟೇಬಲ್ ಅಂತ ಹೇಳ್ಬೋದು. ಅದನ್ನು ಯೂಸ್ ಮಾಡಿ ನಮ್ಮ ಸ್ಕಿನ್ನ ಹೇಗೆ ಗ್ಲೋಯಿಂಗ್ ಇಟ್ಕೋಬೋದು ಅಂತ ನಾನು ತೋರಿಸ್ತೀನಿ. ಸೊ ವಾಟರ್ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ಈಗ ವಾಟರ್ ವಾಶ್ ಮಾಡ್ಕೊಂಡು ಬಂದೆ. ಸೊ ಈಗ ಮಾಡ್ತೀನಿ. ಸೊ ಮಾಡ್ತೀನಿ. ಸೊ ವಿಂಟರ್ನಲ್ಲಿ ತುಂಬ ಡ್ರೈನೆಸ್ ಇರುತ್ತೆ. ನಾವು ಸೋಪ್ ಹಾಕಿದ್ರೂ ನಮಗೆ ಉರಿ ಅನಿಸ್ತಿರುತ್ತೆ. ವಿತೌಟ್ ಲೋಷನ್ ನಾವು ವಿತೌಟ್ ಮಾಯ್ಶ್ಚರೈಸರ್ ಅಥವಾ ಲೋಷನ್ ಇಲ್ದಂಗೆ ನಮಗೆ ಇರೋಕ್ಕೆ ಆಗಲ್ಲ. ಸೊ ಇದೆಲ್ಲದಕ್ಕಿಂತ ನ್ಯಾಚುರಲ್ ರೆಮಿಡಿ ನಾನೇನು ಯೂಸ್ ಮಾಡ್ತಿದ್ದೀನಿ ತುಂಬ ದಿವಸದಿಂದ, ತುಂಬ ವರ್ಷದಿಂದ ಅಂತಂದರೆ ಇದೇನು ಅಂತ ಗೊತ್ತಿರ್ಬೋದು. ಸೊ ಇದು ಟೊಮೆಟೊ. ಸೊ ನಾನು ಈ ಥರ ಎಸ್ಪೆಷಲಿ ನಾವು ಫೇಶಿಯಲ್ ಹೇರ್ಸ್ ರಿಮೂವ್ ಮಾಡಿದಾಗ ನಮ್ಮ ಸ್ಕಿನ್ನು ತುಂಬಾ ಡ್ರೈ ಅನಿಸುತ್ತೆ ಮತ್ತು ತುಂಬಾ ಇಚ್ಚಿಂಗ್ ಅನಿಸುತ್ತೆ ಒಬ್ಬೊಬ್ಬರಿಗೆ. ನನಗೆ ಆ ಥರ ಏನೋ ಫೀಲಿಂಗ್ ಇಲ್ಲ, ಬಟ್ ನಾನು ಮಾಯ್ಶ್ಚರೈಸ್ ಮಾಡ್ತೀನಿ. ಬಟ್ ಅದಕ್ಕಿಂತ ಮೇಯ್ನ್ ಅಂದರೆ ನ್ಯಾಚುರಲ್ ರೆಮಿಡಿಯಾಗಿ ನಾನು ಟೊಮೆಟೊನ ಯೂಸ್ ಮಾಡಿ ಹಾಫ್ ಕಟ್ ಮಾಡಿ, ಯಾವುದು ತುಂಬ ಜ್ಯೂಸಿ ಆಗಿರುತ್ತೋ ಅದನ್ನು ತೊಗೊಂಡು ಸ್ವಲ್ಪ ಈ ಥರ ಸ್ಕ್ವೀಸ್ ಮಾಡಿ ಈ ಥರ ನಾನು ಫೇಸ್ ಫುಲ್ಲು ಅಪ್ಲೈ ಮಾಡ್ತೀನಿ. ಫೇಸ್ ಫುಲ್ಲು ರಬ್ ಮಾಡ್ತೀನಿ. ನಾನು ಫೇಶಿಯಲ್ ಹೇರ್ಸ್ನ ರಿಮೂವ್ ಮಾಡಿದಾಗ ವಿಂಟರ್ ಸೀಸನಲ್ಲಿ ನಾನು ಈ ರೆಮಿಡಿನ ಯೂಸ್ ಮಾಡ್ತೀನಿ. ಸೊ ಟೊಮೆಟೊನ ಕಟ್ ಮಾಡಿ ನಾವು ಈ ಥರ ಸ್ಕ್ವೀಸ್ ಮಾಡಿ ಆ ಜ್ಯೂಸ್ ಎಲ್ಲ ಮೇಲೆ ಬಂದು ಸ್ಕ್ವೀಸ್ ಮಾಡಿ ಈ ಥರ ಜ್ಯೂಸ್ ಎಲ್ಲ ಸ್ಕ್ವೀಸ್ ಮಾಡಿಕೊಂಡು ಈ ಥರ ನಾನು ಫೇಸ್ ಫುಲ್ಲು ಅಪ್ಲೈ ಮಾಡ್ತೀನಿ. ಸೊ ನೋಡ್ಬೋದು ಹಾಗೆ ನನ್ನ ನೆಕ್ ರೀಜನ್ನು ಎಲ್ಲ ನೀಟಾಗಿ ರಬ್ ಮಾಡಿ ಅಪ್ಲೈ ಮಾಡ್ತೀನಿ. ಸೊ ಈ ಟಿಪ್ನ ನೀವು ನಿಮ್ಮ ಮನೇಲಿ ಯೂಸ್ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಸ್ಕಿನ್ನು ಯಾವ ಥರ ಗ್ಲೋ ಆಯಿತು
ಸೊ ಯಾವ ಥರ ರಿಸಲ್ಟ್ ಬಂದಿದೆ, ನಿಮಗೆ ಈ ಟಿಪ್ಪು ಇಷ್ಟ ಆಯಿತಾ ಅಂತ. ಹಾಗೆ ನನ್ನ ಯೂಟ್ಯೂಬ್ ಚಾನಲು ಯಾರು ಫಸ್ಟ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೊಸಬ್ರಿಗೆ ಅವಕಾಶ ಕೊಡಿ. ಡ್ರೈ ಆದಮೇಲೆ ನೀಟಾಗಿ ವಾಶ್ ಮಾಡಿ ನಿಮಗೆ ರಿಸಲ್ಟ್ನ 10 ಮಿನಿಟ್ ಬಿಟ್ಟೆ ನಾನು. ಅದು ಸ್ವಲ್ಪ ಸ್ಟಿಕ್ಕಿ ಅನಿಸುತ್ತೆ. ಸೊ ಆಮೇಲೆ ನಾನು ವಾಶ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಗ್ಲೋ ಬಂದಿದೆ, ಎಷ್ಟು ಶೈನಿಂಗ್ ಇದೆ. ದಿಸ್ ಈಸ್ ಮೈ ನ್ಯಾಚುರಲ್ ಲುಕ್. ಹಾಗೆ ಈ ಥರ ನೀವು ಟ್ರೈ ಮಾಡಿ ಹೇಳಿ. ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿದ್ದೀನಿ. ಸೊ ನೋಡ್ಬೋದು ನೀವು ನ್ಯಾಚುರಲ್ ಗ್ಲೋ ಹೇಗಿದೆ ಅಂತ. ತುಂಬಾ ಚೆನ್ನಾಗಿ ಅನಿಸುತ್ತೆ, ತುಂಬಾ ಸಾಫ್ಟ್ ಅನಿಸುತ್ತೆ, ಹಾಗೆ ನ್ಯಾಚುರಲ್ ಆಗಿ ಗ್ಲೋ ಬರುತ್ತೆ ಮತ್ತು ತುಂಬ ಗ್ಲಾಸಿಯಾಗಿ ಕಾಣಿಸ್ತೀವಿ. ನೀವು ಇದನ್ನು ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಸೊ ನಾನು ಬೇಗ ರೆಡಿಯಾಗಿ ಮತ್ತು ನನ್ನ ರೆಕಾರ್ಡ್ ಸಬ್ಮಿಷನ್ ಇದೆ ಇವತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಕ್ಯಾಚ್ ಯು ದೇರ್. ಕಾಲೇಜ್ಗೆ ಹೋಗಿ ರೆಕಾರ್ಡ್ಸ್ ಎಲ್ಲ ಇಟ್ಟು ಬಂದೆ. ಅಷ್ಟೊತ್ತಿಗೆ ಮಿಂಕುನ್ ರೆಡಿ ಮಾಡಿಕೊಂಡು ಮಮ್ಮಿ ರೆಡಿಯಾಗಿದ್ದರು. ಮಿಂಕುಗೆ 3.5 ತಿಂಗಳು ವ್ಯಾಕ್ಸಿನೇಷನ್ ಹಾಕ್ಸೋಕ್ಕೆ. ಸೊ ಅಂತ ಅಲ್ಲೂ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನಯನ ಮ್ಯಾಮು ಮತ್ತು ಅವ್ರ ಮಗ ಶಿವು ಬಂದಿದ್ದರು ಮಿಂಕುನ್ ಮಾತಾಡ್ಸೋಕ್ಕೆ. ಹೋಗ್ಬಾರ್ದು, ಹಂಗೆ ಮಾತಾಡ್ಸ್ಬೇಕು. ನಾನು ಇಟ್ಕೊಂತೀನಿ ಒಂದ್ಸಲಿ. ಹಾಯ್ ಮಾಡುವ. ಮಾತಾಡ್ಸಿದ್ದೆಲ್ಲ ಆದಮೇಲೆ ನಯನ ಮ್ಯಾಮ್ ಹೊರಟ್ರು. ಹಾಗೆ ಶಿವನ್ನ ಅಂಗನವಾಡಿಯಿಂದ ಕರ್ಕೊಂಡು ಬಂದೆ. ಅವಳ ಹತ್ರ ಒಂದು ಫೇಮಸ್ ಡೈಲಾಗ್ನ ಹೇಳ್ತಾ ಇದ್ದೆ. ಅದಕ್ಕೆ ಒಂದು ಡೈಲಾಗ್ ಹೊಡಿಲ್ಲ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ರೆಕಾರ್ಡೆಲ್ಲ ಸಬ್ಮಿಟ್ ಮಾಡಿದ್ಕೆ ಏನೋ ಒಂಥರ ಖುಷಿ ಆಗ್ತಿತ್ತು. ಸರಿ ಆಯಿತು, ಈಚೆ ಹೋಗಿ ಏನಾರು ತಿನ್ಕೊಂಬರೋಣ ಅಂತ ಇದ್ರು ಪವನು. ಆ್ಯಸ್ ಯೂಶ್ವಲ್ ಹಂಗೆ ಒಂದು ರೌಂಡ್ ಹೋಗಿ ಶಿವಂಗೆ ಏನು ಬೇಕೋ ಅದೆಲ್ಲ ತಿನ್ನಿಸ್ಕೊಂಡೆ. ಅವಳಿಗೆ ಸ್ಮೈಲೀಸ್ ಅಂದರೆ ತುಂಬ ಇಷ್ಟ. ಸರಿ ಅಂತ ಸ್ಮೈಲೀಸು ಮತ್ತು ಸ್ಯಾಂಡ್ವಿಚ್ ಎಲ್ಲ ತಿನ್ನಿಸ್ಕೊಂಡು ಕರ್ಕೊಂಡು ಬಂದ್ವಿ. ಸಾಸ್ ತಿನ್ನಕ್ಕೆ ಬಂದಿದ್ದೀರಾ, ಸ್ಮೈಲೀಸ್ ತಿನ್ನಕ್ಕೆ ಬಂದಿದ್ದೀರಾ? ಮತ್ತು ಸ್ಮೈಲೀಸ್ ತಿಂದಿದ್ದೆಲ್ಲ ಆದಮೇಲೆ ಪವನ್ ಅವರು ಕೋತಾಸಲ್ಲಿ ಕಾಫಿ ಕುಡಿಯೋಣ ಅಂದರು. ನನಗೂ ಪವನ್ಗೂ ತುಂಬಾ ಇಷ್ಟ ಕೋತಾಸ್ ಕಾಫಿ. ಹಾಗೆ ನೀವು ಯಾರಾದರೂ ಕಾಫಿ ಲವರ್ಸ್ ಆಗಿದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.